ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಈ ಸ್ಟೋರಿನ ನಾವು ಸ್ಟಾರ್ಟ್ ಮಾಡೋಕ್ ಮುಂಚೆ ನೀವು ಈ ದೃಶ್ಯಗಳನ್ನ ನೋಡಲೇಬೇಕು. ವಾವ್ ಅನ್ಸೋ ರೇಂಜ್ಗಿದೆ ಅಲ್ವಾ ಈ ಸೀನ್ಗಳು. ಇವು ಯಾವುದೋ ವಿದೇಶದಲ್ಲಿರುವಂತಹ ಸೀನ್ಗಳಲ್ಲ, ಬದಲಾಗಿ ನಮ್ಮ ಕರ್ನಾಟಕದಲ್ಲಿ ಕಾಣಿಸ್ತಾ ಇರುವಂತಹ ಸೀನ್ಗಳಿವು. ಹಾಗಾದ್ರೆ ಯಾವ್ದಿದು, ಎಲ್ಲಿ ಇದು ಹೇಳ್ತೀವಿ ನೋಡಿ. ಗೋಲ್ಡನ್ ಚಾರಿಯಟ್ ಹೆಸರಿಗೆ ತಕ್ಕಂತೆ ಫುಲ್ ಐಷಾರಾಮಿ. ರೈಲಲ್ಲೇ ಕೂತ್ಕೊಂಡು ಊಟ ಮಾಡಬಹುದು, ನೆಮ್ಮದಿಯಾಗಿ ನಿದ್ದೆನೂ ಮಾಡಬಹುದು. ದೃಶ್ಯಗಳನ್ನ ನೋಡಿ ಅಯ್ಯೋ ಯಾವಾಗಪ್ಪ ನಾವು ಈ ರೈಲಲ್ಲಿ ಜುಮ್ ಅಂತ ಓಡಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ ಗಣ್ರಿ, ಇನ್ಮೇಲೆ ನೀವು ಕೂಡ ಓಡಾಡಬಹುದು. ಎಸ್, ಬರೋಬ್ಬರಿ 6 ವರ್ಷಗಳ ನಂತರ ಐಕಾನಿಕ್ ಐಷಾರಾಮಿ ಪ್ರವಾಸಿ ರೈಲಾದ ಗೋಲ್ಡನ್ ಚಾರಿಯಟ್ ಮತ್ತೆ ಬರ್ತಾ ಇದೆ. UPA ಸರ್ಕಾರ ಇದ್ದಾಗ ಅಂದ್ರೆ 2008ರಲ್ಲಿ ಶುರುವಾದಂತಹ ಗೋಲ್ಡನ್ ಚಾರಿಯಟ್ ಈ ಟ್ರೈನ್ನ ತಾಂತ್ರಿಕ ಮತ್ತು ಖರ್ಚು ವೆಚ್ಚಗಳ ಕಾರಣಕ್ಕೆ 2018ರಲ್ಲಿ ಅಂದ್ರೆ 10 ವರ್ಷಗಳಾದ ನಂತರ ಇದನ್ನ ಸ್ಟಾಪ್ ಮಾಡಲಾಗಿತ್ತು. ಆದ್ರೆ ಯಶವಂತಪುರ ನಿಲ್ದಾಣದಲ್ಲಿ ರಾಜ್ಯದ ಪ್ರವಾಸೋದ್ಯಮ ಸಚಿವರಾಗಿರುವಂತಹ HK ಪಾಟೀಲ್ ಅವರು ಹಸಿರು ನಿಶಾನೆ ತೋರಿಸೋ ಮೂಲಕ ಮತ್ತೊಮ್ಮೆ ಈ ಗೋಲ್ಡನ್ ಚಾರಿಯಟ್ಗೆ ಮರು ಚಾಲನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಟ್ರೈನ್ ಒಳಗಡೆ ಏನಿದೆ ಅಂತ ನಾವು ನೋಡ್ತಾ ಹೋದ್ರೆ, ಈ ಗೋಲ್ಡನ್ ಚಾರಿಯಟ್ ಟ್ರೈನ್ನಲ್ಲಿ 44 ಸುಸಜ್ಜಿತ ಕ್ಯಾಬಿನ್ಗಳೊಂದಿಗೆ ಎನ್ಸೂಟ್ ಸ್ನಾನಗೃಹಗಳಿವೆ. ಅಂದ್ರೆ ಅಲ್ಲೇ ನೀವು ಫ್ರೆಶ್ ಕೂಡ ಆಗಬಹುದು. ವೈಫೈ ಮತ್ತು ಆಧುನಿಕ ಸೌಕರ್ಯಗಳನ್ನ ಈ ಟ್ರೈನ್ ಒಳಗೊಂಡಿರುತ್ತೆ. ರುಚಿ ಹಾಗೂ ನಳಪಾಕ ಹೆಸರಿನ 2 ರೆಸ್ಟೋರೆಂಟ್ಗಳಿವೆ. ಹಾಗೂ ಇಲ್ಲಿ ನಮ್ಮ ಇಂಡಿಯನ್ ಶೈಲಿಯ ಆಹಾರ ಪದ್ಧತಿ ಇರಬಹುದು ಅಥವಾ ಅಂತಾರಾಷ್ಟ್ರೀಯ ಪಾಕ ಪದ್ಧತಿ ಇರಬಹುದು, ಇವೆರಡೂ ಸೇವೆ ಕೂಡ ಅಲ್ಲಿರುತ್ತೆ. ಜೊತೆಗೆ ವಿಶ್ರಾಂತಿ ಹಾಗೂ ಸಾಮಾಜಿಕತೆಗಾಗಿ ಮದಿರಾ ಅನ್ನುವಂಥ ಲಾಂಜ್ ಬಾರ್ ಕೂಡ ಇದೆ. ಅಂದ್ರೆ ಇಷ್ಟು ದಿನ ಟ್ರೈನ್ಗಳಲ್ಲಿ ಎಣ್ಣೆ ಹೊಡೆಯೋದಕ್ಕೆ ಅಥವಾ ಮದ್ಯ ಸೇವನೆ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇತ್ತು. ಆದರೆ ಇನ್ನು ಮುಂದೆ ಅಂದ್ರೆ ಈ ಗೋಲ್ಡನ್ ಚಾರಿಯಟ್ನಲ್ಲಿ ಆ ಥರ ಸೀನೆ ಇಲ್ಲ. ಇನ್ನು ಸ್ಪಾ, ಫಿಟ್ನೆಸ್ ಸೆಂಟರ್ ಮತ್ತು ವ್ಯಾಪಾರ ಸೌಲಭ್ಯ ಕೂಡ ಈ ಟ್ರೈನ್ನಲ್ಲಿ ಇರಲಿವೆ. ಮತ್ತೊಂದು ವಿಸ್ಮಯಕಾರಿ ವಿಷಯ ಏನು ಅಂತಂದ್ರೆ, ದ ಗೋಲ್ಡನ್ ಚಾರಿಯಟ್ ಈ ಟ್ರೈನ್ನ ಗೆಸ್ಟ್ ಕ್ಯಾರೇಜ್ಗಳಿಗೆ ದಕ್ಷಿಣ ಭಾರತದ ಸಾಮ್ರಾಜ್ಯಗಳ ಹೆಸರನ್ನ ಇಡಲಾಗಿದೆ. ಹಾಗೂ ಪ್ರತಿ ಗೋಲ್ಡನ್ ಚಾರಿಯಟ್ನ ಕ್ಯಾರೇಜ್ ಕೂಡ 4 ಕ್ಯಾಬಿನ್ ಹಾಗೂ 2 ಮಿಕ್ಸ್ ಆಗಿರುವಂತಹ ಟ್ವಿನ್ ಹಾಗೂ ಡಬಲ್ ಸೂಟ್ನೊಂದಿಗೆ ಕ್ಯಾಬಿನ್ಗಳಿರ್ತವೆ. ಹಾಗೂ ಗೆಸ್ಟ್ ಕ್ಯಾಬಿನ್ 13 ಡಬಲ್ ಬೆಡ್ ಕ್ಯಾಬಿನ್ಗಳನ್ನ ಹಾಗೂ 30 ಟ್ವಿನ್ ಬೆಡ್ ಕ್ಯಾಬಿನ್ಗಳನ್ನ ಒಳಗೊಂಡಿರುತ್ತೆ. ಜೊತೆಗೆ 1 ವಿಶೇಷ ಚೇತನರ ಕ್ಯಾಬಿನ್ ಕೂಡ ಇರುತ್ತೆ. ಇನ್ನು ಟಿಕೆಟ್ ವಿಷಯಕ್ಕೆ ಬರೋದಾದ್ರೆ, ಒಬ್ಬರಿಗೆ ಕರ್ನಾಟಕದ ಪ್ರಸಿದ್ಧ ಸ್ಥಳಗಳ ವೀಕ್ಷಣೆಗೆ ಅಂದ್ರೆ ಗ್ಲಿಮ್ಸ್ ಆಫ್ ಕರ್ನಾಟಕ ಹೆಸರಿನ ಟ್ರಿಪ್ಗೆ ಎಲ್ಲಾ ಸೌಕರ್ಯಗಳೊಂದಿಗೆ ಒಬ್ಬರಿಗೆ $1,053 ಖರ್ಚಾಗುತ್ತೆ. ಅಂದ್ರೆ ಬರೋಬ್ಬರಿ 89,000 ರೂಪಾಯಿ. ಸೊ 4 ತಿಂಗಳ ಕಾಲ ಸುಮಾರು 900 ಲೇಔಟ್ಗಳನ್ನು ತಯಾರಿಸಿ ಈ ರೈಲಿಗೆ ಅಂತಿಮ ರೂಪುರೇಷೆಯನ್ನು ಕೊಡಲಾಗಿದೆ. ಇನ್ನು ರೈಲಿನ ಮಾಲೀಕತ್ವ 50% ಅಷ್ಟು ರೈಲ್ವೆ ಇಲಾಖೆಯದ್ದಾದ್ರೆ, ಇನ್ನು ಮಿಕ್ಕಂತಹ 50% ಅಲ್ಲಿ 25% ಅಷ್ಟು ಭಾರತ ಸರ್ಕಾರದ್ದು ಹಾಗೂ 25% ಅದ್ದು ನಮ್ಮ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯದ್ದಾಗಿದೆ. ಈ ಐಷಾರಾಮಿ ರೈಲು ವಿಶ್ವದ 7 ಅತ್ಯುತ್ತಮ ಐಷಾರಾಮಿ ರೈಲುಗಳಲ್ಲಿ ಒಂದಾಗಿದೆ. ಇನ್ನು ಪ್ಯಾಕೇಜ್ಗಳ ಆಧಾರದ ಮೇಲೆ ದರ ನಿಗದಿಯಾಗಲಿದೆ. ಇನ್ನು ವೆಕೇಷನ್ಗೆ ಎಲ್ಲಿ ಹೋಗೋದು ಈ ಕ್ರಿಸ್ಮಸ್ ಸೀಸನ್ನಲ್ಲಿ, ಹಾಲಿಡೇ ಸೀಸನ್ನಲ್ಲಿ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಖಂಡಿತವಾಗ್ಲೂ ಇದರಲ್ಲೊಮ್ಮೆ ನೀವು ಪ್ರಯಾಣ ಮಾಡಿದ್ರೆ ಪಕ್ಕಾ ಥ್ರಿಲ್ ಸಿಕ್ಕೇ ಸಿಗುತ್ತೆ. ಸೊ ಇದೇ ಥರ ಮತ್ತಷ್ಟು ವಿಡಿಯೋ ಹಾಗೂ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.